ಚಳ್ಳಕೆರೆ ತಾಲೂಕಿನ ಸರ್ಕಾರಿ ಗೋಮಾಳ ಹಾಗೂ ಖಾಸಗಿ ಜಾಗಗಳಲ್ಲಿ ಹಲವು ವರ್ಷಗಳಿಂದ ರೂಪುಗೊಂಡಿರುವ ಜನವಸತಿಗಳ ನಿವಾಸಿಗಳು ಅಧಿಕೃತ ಮಾನ್ಯತೆ ಮತ್ತು ಹಕ್ಕುಪತ್ರಕ್ಕಾಗಿ ದೀರ್ಘಕಾಲದಿಂದ ನಿರೀಕ್ಷೆಯಲ್ಲಿದ್ದರು. ಇದೀಗ ಕಂದಾಯ ಇಲಾಖೆ ಈ ವಸತಿಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಿಸುವ ಕ್ರಮ ಕೈಗೊಂಡಿದ್ದು, ಹಾವೇರಿಯಲ್ಲಿ ಫೆಬ್ರವರಿ 14ರಂದು ನಡೆಯಲಿರುವ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಿದ್ಧತೆ ನಡೆದಿದೆ. ಚಳ್ಳಕೆರೆ ತಾಲೂಕಿನಿಂದ ಸುಮಾರು 1200ಕ್ಕೂ ಹೆಚ್ಚು ಫಲಾನುಭವಿಗಳನ್ನು 25 ಸಾರಿಗೆ ಬಸ್ಗಳ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನ ತಾಲೂಕು ಆಡಳಿತ ಮಾಡಿದೆ. ಈಗಾಗಲೇ ಹಕ್ಕುಪತ್ರಗಳನ್ನು ಫಲಾನುಭವಿಗಳ ಹೆಸರಿಗೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡಲಾಗಿದೆ. ಜೊತೆಗೆ ಫಲಾನುಭವಿಗಳಿಗೆ ಈ ಸ್ವತ್ತು ದಾಖಲೆ ನೀಡುವ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ಹಕ್ಕುಪತ್ರ ಪಡೆದು ತಮ್ಮ ಹೆಸರಿಗೆ ಈ ಸ್ವತ್ತು ಮಾಡಿಸಿಕೊಂಡ ಬಳಿಕ ಆ ವಸತಿಗಳು ಗ್ರಾಮ ಠಾಣೆಗಳಾಗಿ ಪರಿವರ್ತನೆಯಾಗಲಿವೆ. ನಂತರ ಸಂಬಂಧಿತ ಗ್ರಾಮ ಪಂಚಾಯಿತಿಗಳು ಈ ಸ್ವತ್ತಿನ ನಿರ್ವಹಣೆ ಹಾಗೂ ಕಂದಾಯ ವಸೂಲಿಗೆ ಮುಂದಾಗಲಿವೆ. ಹಕ್ಕುಪತ್ರ ವಿತರಣೆಯಿಂದ ನಿವಾಸಿಗಳಿಗೆ ಕಾನೂನುಬದ್ಧ ಮಾನ್ಯತೆ ದೊರಕಲಿದ್ದು, ತಮ್ಮ ಮನೆ ತಮ್ಮದೇ ಜಾಗದಲ್ಲಿ ನಿರ್ಮಾಣವಾಗಿದೆ ಎಂಬ ಭದ್ರತೆ ಮತ್ತು ನೆಮ್ಮದಿ ಸಿಗಲಿದೆ ಎಂದು ತಹಶೀಲ್ದಾರ್ ಎನ್ ಪಾಷಾ ತಿಳಿಸಿದ್ದಾರೆ.